ನಮಸ್ಕಾರ ಕರ್ನಾಟಕ. ನಾನು ಮನೋಜ್. ಇವತ್ತು 5:15ಗೆ ಕ್ಲಾಸ್ ಬಿಡ್ತು. ಎಲ್ಲರೂ ಕ್ಲಾಸಿಂದ ಹೊರಗಡೆ ಬಂದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಏನೋ ಡಿಸ್ಕಷನ್ ಮಾಡ್ತಿದ್ರು. ಏನದು ಡಿಸ್ಕಷನ್ ಅಂತ ನಾನು ಅವ್ರ ಜೊತೆ ಜಾಯ್ನ್ ಆಯಿತೆ. ಆವಾಗ ಗೊತ್ತಾಯಿತು, ನಮ್ಮ ಫ್ರೆಂಡ್ ತರುಣ್ ಅವರು ಅವ್ರಿಗೆ ಟೈಫಾಯ್ಡ್ ಜ್ವರ ಬಂದಿರೋ ಕಾರಣದಿಂದ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಅದಕ್ಕೋಸ್ಕರ ನಾವು ತರುಣ್ ಅವ್ರನ್ನ ನೋಡ್ಕೊಂಬರೋಣ ಅಂತ ಎಲ್ಲರೂ ಹಾಸ್ಪಿಟ್ಲಿಗೆ ಹೋದ್ವಿ. ತರುಣ್ ಅವ್ರನ್ನ ನೋಡೋದಕ್ಕೆ ಹಾಸ್ಪಿಟ್ಲಿಗೆ ಪ್ರತಿಯೊಬ್ಬರು ನಮ್ಮ ಫ್ರೆಂಡ್ಸ್ ಬಂದಿದ್ದರು. ಅವರು ತರುಣ್ ಅವರು 3rd ಫ್ಲೋರಲ್ಲಿ ಇರೋ ಕಾರಣದಿಂದ ನಾವೆಲ್ಲ ತುಂಬ ಸ್ಟೆಪ್ಸ್ ಇದ್ವು. ತುಂಬ ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ. ಆಮೇಲೆ ತರುಣ್ ಅವ್ರನ್ನ ಮಾತಾಡಿಸಿದ್ವಿ. ತುಂಬ ಈಗ ಪರವಾಗಿಲ್ಲ, ಹುಷಾರಾಗಿದ್ದರು. ಆಮೇಲೆ ಅವ್ರ ಜೊತೆ ಸ್ವಲ್ಪ ಹೊತ್ತು ತಲೆಹರಟೆ ಮಾಡಿ, ಹರಟೆ ಹೊಡೆದು ಮಾತಾಡಿ ನೆಕ್ಸ್ಟು ಇನ್ನೊಂದು 2 ದಿವಸದೊಳಗೆ ಡಿಸ್ಚಾರ್ಜ್ ಆಗ್ತಾರಂತೆ. ಯಾಕಂದರೆ ಟೈಫಾಯ್ಡ್ ಜ್ವರ ಆಗಿರೋದ್ರಿಂದ ಸ್ವಲ್ಪ ಸೆನ್ಸಿಟಿವ್ ಆಗಿ ನೋಡ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಈ ಟೈಮ್ ಆಗಿತ್ತಲ್ಲ ಅನ್ನೋ ಒಂದು ಕಾರಣದಿಂದ ಏನಾದ್ರು ಚಾಟ್ಸ್ ತಿಂದು ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಆವಾಗ ಪ್ರತೀಕ್ಷಾ ಮತ್ತು ನೇಹ ಬರಲಿಲ್ಲ. ಯಾಕಂತಂದರೆ ಟೈಮ್ ಆಗಿರೋ ಕಾರಣದಿಂದ ಅವರಿಬ್ಬರು ಮನೆಗೆ ಹೋದರು. ನಾವು ಬಂದಿದ್ದೆ ಗುಂಡಿ ಸರ್ಕಲಲ್ಲಿ ಇರುವಂತಹ ಬಂಗಾರಪೇಟೆ ಚಾಟ್ಸ್. ಗುಂಡಿ ಸರ್ಕಲ್ ಇರುವಂಥ ಬಂಗಾರಪೇಟೆ ಚಾಟ್ಸ್ ತುಂಬ ಹೈಜಿನಿಕ್ ಮತ್ತು ತುಂಬ ಸ್ಪೆಷಲ್ ಆಗಿ ತುಂಬ ಟೇಸ್ಟ್ಫುಲ್ ಆಗಿರುವಂಥ ಹೈಜಿನಿಕ್ ಚಾಟ್ಸ್ಗಳನ್ನ ಹೊಂದಿದೆ. ಅಲ್ಲಿ ತುಂಬ ಇಷ್ಟವಾಗಿರುವ ಚಾಟ್ಸ್ಗಳನ್ನ ಅವ್ರವ್ರಿಗೆ ಯಾವ್ದು ಬೇಕೋ ಆ ಚಾಟ್ಸ್ನ ತಿಂದರು. ಆಮೇಲೆ ನಾವು ಅಲ್ಲಿಂದ ಅಮೌಂಟ್ ಕೊಟ್ಟು ಹೊರಟ್ವಿ. ಯಾಕಂದರೆ ಟೈಮ್ ಆಗಿತ್ತಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿಂದ ನನ್ನ ಫ್ರೆಂಡ್ಸ್ಗೆಲ್ಲ ಬಾಯ್ ಮಾಡಿ ಹೊರಟೆ. ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.